ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ರೇಯಾ. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಸುಲಭವಾಗಿ ಮೆಂತ್ಯ ತಂಬುಳಿಯನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡುವ. ಸೊ ಈಗ ಸಪೋಸ್ ನಿಮಗೆ ಈಗ ಅರ್ಜೆಂಟಾಗಿ ಕರಿ ಮಾಡಬೇಕಂತ ಇದ್ದರೆ, ಬಟ್ ಏನು ಮನೆಯಲ್ಲಿ ಐಟಮ್ಸ್ ಇಲ್ಲ ಅಂತಿದ್ರೆ ನೀವು ಮೆಂತ್ಯ ಕಾಳಿನ ತಂಬುಳಿ ಮಾಡಿ ಸಹ ಊಟ ಮಾಡ್ಬೋದು. ಸೊ ಹೇಗೆ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡುವ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇವತ್ತು ನಾವು ತುಂಬ ಸುಲಭ, ಅತಿ ಸುಲಭದ ಮೆಂತ್ಯ ತಂಬುಳಿಯನ್ನು ಹೇಗೆ ಮಾಡೋದಂತ ಹೇಳಿ ನೋಡುವ. ಅದಕ್ಕೆ ಸ್ವಲ್ಪವೇ ಐಟಮ್ಸ್ ಸಾಕು. ಮನೆಯಲ್ಲಿದ್ದ ಐಟಮ್ಸಲ್ಲೇ ಮೆಂತ್ಯ ತಂಬುಳಿಯನ್ನು ಮಾಡಲಿಕ್ಕಾಗ್ತದೆ. ಸೊ ಅದಕ್ಕೆ ನಾನು 1 ಸ್ಪೂನಷ್ಟು ಮೆಂತ್ಯ ಕಾಳುಗಳನ್ನು ತೊಗೊಂಡಿದ್ದೇನೆ. ಮತ್ತು ಒಗ್ಗರಣೆ ಹಾಕಲಿಕ್ಕೆ ಸಾಸಿವೆ ಮತ್ತು ಕೆಂಪು ಮೆಣಸು, ಸ್ವಲ್ಪ ತುಪ್ಪ ಮತ್ತು ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ತುರಿದ ತೆಂಗಿನಕಾಯಿ ಮತ್ತು ದಪ್ಪ ಮೊಸರು ತೊಗೊಂಡಿದ್ದೇನೆ. ಸೊ ಇಷ್ಟನ್ನೇ ಈಗ ಯೂಸ್ ಮಾಡಿ ನಾವು ಮೆಂತ್ಯ ತಂಬುಳಿಯನ್ನು ಮಾಡುವ. ನಾನೊಂದು ಬಾಣಲೆಯನ್ನು ತೊಗೊಂಡಿದ್ದೇನೆ. ಅದರಲ್ಲಿ ನಾನು ಮೆಂತ್ಯವನ್ನು ಬಿಸಿ ಮಾಡಲಿಕ್ಕೆ ಸ್ವಲ್ಪ ತುಪ್ಪ ಹಾಕ್ತೇನೆ. 1 ಸ್ಪೂನಷ್ಟು ತುಪ್ಪ ಬಿಸಿಯಾಗಿದೆ. ಅದಕ್ಕೆ ನಾನು ಮೆಂತ್ಯ ಕಾಳು ಹಾಕ್ತೇನೆ. ಫ್ಲೇಮನ್ನು ಸ್ಲೋವಲ್ಲಿ ಇಟ್ಟಿದ್ದೇನೆ. ಇದಕ್ಕೆ ನಾನೀಗ ಕೆಂಪು ಮೆಣಸನ್ನು ಹಾಕ್ತೇನೆ. ಇದನ್ನೀಗ ಫ್ಲೇಮ್ ಆಫ್ ಮಾಡಿ ನಾನು ಇದನ್ನು ಕೂಲ್ ಆಗಲಿಕ್ಕೆ ಬಿಡ್ತೇನೆ. ಒಂದು ಬೇರೆ ಪಾತ್ರದಲ್ಲಿ ಹಾಕ್ತೇನೆ. ಮಿಕ್ಸರ್ ಜಾರ್ ತಗೊಳ್ತೇನೆ. ಅದಕ್ಕೆ ತುರಿದ ತೆಂಗಿನಕಾಯಿ ಹಾಕ್ತೇನೆ. ಸೊ ಫ್ರೈ ಮಾಡಿದ ಮೆಂತ್ಯ ಕಾಳು ಮತ್ತು ಕೆಂಪು ಮೆಣಸು ಹಾಕ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪು ಹಾಕ್ತೇನೆ. ಸ್ವಲ್ಪ ನೀರು ಹಾಕಿ ಅದನ್ನು ಗ್ರೈಂಡ್ ಮಾಡೋಣ. ದಪ್ಪ ಮೊಸರು ಹಾಕ್ತೇನೆ ಮತ್ತು ಇದನ್ನು ಒಟ್ಟಿಗೆ ಸೇರಿ ಗ್ರೈಂಡ್ ಮಾಡೋಣ. ಇದು ಚೆನ್ನಾಗಿ ಪೇಸ್ಟ್ ಆಗಿದೆ. ಇದನ್ನೀಗ ನಾನೊಂದು ಪಾತ್ರೆಯಲ್ಲಿ ಹಾಕ್ತೇನೆ. ಇದನ್ನೀಗ ನೀರು ಹಾಕಿ ಇದನ್ನು ತೆಳು ಮಾಡ್ಬೋದು. ದಪ್ಪಕ್ಕಿಂತ ತೆಳುವೆ ಸ್ವಲ್ಪ ಟೇಸ್ಟ್. ಚಟ್ನಿ ಥರ ಆಗೋದು ಬೇಡ. ಸೊ ಅದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಆಯಿತು. ನೀವು ಮೊದಲು ಮೊಸರು ಹಾಕಲಾದ್ರೆ ಮಜ್ಜಿಗೆ ಹಾಕಿಸಿ ಅದನ್ನು ತೆಳು ಮಾಡ್ಬೋದು. ಸ್ವಲ್ಪ ನೀರು ಹಾಕ್ತೇನೆ. ಮಿಕ್ಸರ್ ಜಾರಲ್ಲಿ ಸ್ವಲ್ಪ ಉಳಿದಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ನೀರು. ಇದಕ್ಕೀಗ ತುಪ್ಪ ಹಾಕಿ, ಸಾಸಿವೆ ಹಾಕಿ, ಸ್ವಲ್ಪ ಕರಿಬೇವು ಮತ್ತು 1 ಸಣ್ಣ ಪೀಸ್ ಕೆಂಪು ಮೆಣಸು ಮತ್ತು ಸ್ವಲ್ಪ ಜೀರಿಗೆ ಹಾಕಿ ಇದಕ್ಕೆ ಒಗ್ಗರಣೆ ಹಾಕಿದರೆ ಆಯಿತು. ಒಗ್ಗರಣೆ ಹಾಕಲಿಕ್ಕೆ ಸ್ವಲ್ಪ ತುಪ್ಪ ಹಾಕ್ತೇನೆ. 1 ಸ್ಪೂನ್, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, 1 ಕೆಂಪು ಮೆಣಸು ಮತ್ತು ಕರಿಬೇವು ಹಾಕ್ತೇನೆ. ಒಗ್ಗರಣೆ ತಂಬುಳಿಗೆ ಹಾಕುವ. ಮೆಂತ್ಯ ಕಾಳಿನ ತಂಬುಳಿ ಈಗ ರೆಡಿಯಾಗಿದೆ. ಇದನ್ನು ನೀವು ಊಟದೊಟ್ಟಿಗೆ ಬಳಸಿ. ತುಂಬ ಟೇಸ್ಟಿಯಾಗಿರ್ತದೆ. ಹೊಟ್ಟೆಗೆ ಸಹ ತುಂಬ ಶಾಂತವಾಗಿರ್ತದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಳಿ. ನಮ್ಮ ಚಾನಲಿಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್, ಬಾಯ್ ಬಾಯ್.